ಸುಮಾ, ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅನ್ನೋ ಗಾದೆ ಗೊತ್ತಾ ಸುಮಾ? ನಾನ್ ನಿನ್ ನೋಡ್ಬೇಕು ಅಂತ ಎಷ್ಟೊಂದು ಆಸೆಯಿಂದ ಓಡೋಡ್ ಬಂದೆ ಗೊತ್ತಾ? ಆದ್ರೆ ದಾರಿಲಿ ಬರುವಾಗ ಯಾರೋ ಚಂಡಾಲರು ನನಗೆ ದುರವಸ್ಥೆ ತಂದ್ರು. ಜೀವನದ ಓಟ ಎಷ್ಟೊಂದು ವೇಗ. ಎಲ್ಲ ನಾವು ಅಂದ್ಕೊಂಡ ಹಾಗೆ ನಡೆಯೋ ಹಾಗಿದ್ದಿದ್ರೆ ಆ ದೇವರು ನನ್ನೊಬ್ಬ ಯಾಕೆ ಬೇಕಾಗಿತ್ತು ಹೇಳು ಸುಮಾ? ಈಗಲೂ ಕಾಲ ಮಿಂಚಿಲ್ಲ. ಈ ನೋವನ್ನೆಲ್ಲ ಮರೆತು ನಾವಿಬ್ರು ಒಂದಾಗೋಣ. ಗೋಪಿ, ಹೌದು ಸುಮಾ, ಅವತ್ ನೀನಾಗ ನೀನೇ ನನ್ ಸೇರ್ಬೇಕು ಅಂತ ಎಷ್ಟೊಂದು ಆಸೆ ಪಟ್ಟೆ. ಆದ್ರೆ ನಾನು ತುಡುಕ್ಬಿಟ್ಟೆ. ಅದನ್ನೆಲ್ಲ ಮರೆತು ನಾನ್ ನಿನ್ನವನಾಗ್ಬೇಕು ಅಂತ ಹೀಗೆ ಎಷ್ಟೊಂದು ಆಸೆ ಪಡ್ತಾ ಇದ್ದೀನಿ ಗೊತ್ತಾ ಸುಮಾ? ಆದ್ರೆ ಆದ್ರೆ ಯಾವ ಹೃದಯನ ನೀನು ಪ್ರೀತಿಸಿದ್ಯೋ ಅದೇ ಹೃದಯನ ಬೇರೆ ಸಹಿತ ನಿಮ್ ತಂದೆನೇ ಕಿತ್ತು ಹಾಕ್ಬಿಟ್ರು. ಗೋಪಿ, ಹೌದು ಸುಮಾ, ಪ್ರೇಮಿಗಳು ಒಂದಾಗೋದಕ್ಕೆ ಈ ಸಮಾಜ ಖಂಡಿತ ಬಿಡೋದಿಲ್ಲ ಅನ್ನೋ ಮಾತು ಸತ್ಯ. ಅವತ್ತು ನಮ್ಮ ಪ್ರೇಮ ಪ್ರಕರಣ ಇಡೀ ಊರಿಗೆ ಗೊತ್ತಾಗಿ ಗಲಾಟೆ ಆದ ದಿನ ಅಜ್ಜಿ ತಲೆಗೆ ಪೆಟ್ಟಾಗಿ ನೋವು ತಡಿಲಾರದೆ ತೀರ್ಕೊಂಡ್ಬಿಟ್ರು. ಅದೇ ರಾತ್ರಿ ನೀನು ನನ್ನನ್ನು ಹುಡ್ಕೊಂಡು ಬಂದೆ. ಆಗ ಸುಮಾ, ನಡೆದಿದ್ದೆಲ್ಲ ಕೆಟ್ಟ ಕನಸಂತ ಮರೆಯೋದು ಬಿಟ್ಟು ಹೀಗೆ ಯೋಚನೆ ಮಾಡ್ತಾ ಇದ್ರೆ ಹೇಗೆ? ತಗೊಳ್ಳಿ, ಊಟ ಮಾಡಿ. ಇದನ್ನ ತಗೊಂಡು ಹೋಗಿ ನಿಮ್ ತಂದೆ ಕೊಡು. ಆಗ್ಲೇ ಊಟ ಮಾಡಿದ್ರೆ ಅವ್ರ ಬಾಯಿಗೆ ತುರುಕ್ ತಿನ್ಸು. ಚೆನ್ನಾಗಿ ಊಟ ಮಾಡಿ ಅವ್ರ ಹೊಟ್ಟೆ ತಣ್ಣಗಿರ್ಲಿ. ಗೋಪಿ, ಪ್ರೇಮಿಗಳ ಬೇರ್ಪಡಿಸೋದು ಈ ಸಮಾಜದಲ್ಲಿ ಯುಗ ಯುಗಾಂತರದಿಂದ ನಡೆದು ಬಂದಿರೋ ತಾನೆ. ಅದಕ್ಕಾಗಿ ಯೋಚನೆ ಮಾಡ್ತೀರಾ? ನಮ್ಮ ವಿಷಯದಲ್ಲಿ ನಾನು ಹಾಗಾಗೋಗ್ ಬಿಡಲ್ಲ. ಆವೇಶದಿಂದ ಮಾತಾಡ್ಬೇಡ ಸುಮಾ. ಎದುರು ಅಲೆಗಳ ಮುಂದೆ ಈಜಿ ದಡ ಸೇರೋ ಶಕ್ತಿ ನನಗಿಲ್ಲ. ನನ್ ಪಾಡಿ ನನ್ ಬಿಟ್ಬಿಡು. ಪ್ರೀತಿಸಿದ್ಮೇಲೆ ಯಾವ ಪ್ರೇಮಿನೂ ಈ ಮಾತನ್ನ ಹೇಳ್ಬಾರ್ದು. ಅಷ್ಟು ಸುಲಭವಾಗಿ ನಾನು ಮರ್ತ್ಬಿಡು ಅಂತಿರಲ್ಲ. ಇದ್ ಸರಿನಾ? ಇಷ್ಟೆಲ್ಲ ಆದ್ಮೇಲೂ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದೀನಿ ಅಂದ್ರೆ ಯಾತಕ್ಕೆ ಅಂತ ಯೋಚನೆ ಮಾಡಿದ್ದೀರಾ? ಇಲ್ಲಿ ನೋಡಿ, ಈ ಕ್ಯಾರಿಯರಲ್ಲಿ ನಮ್ಮ ತಾಯಿ ನನ್ನ ಮದ್ವೆಗೆ ಅಂತ ನಾನು ಮಾಡಿಸಿಟ್ಟಿದ್ ಒಡವೆನೆಲ್ಲ ತಂದಿದ್ದೀನಿ. ಹೇಗೂ ಇವತ್ ರಾತ್ರಿ 10 ಗಂಟೆಗೆ ಟ್ರೈನ್ ಬರುತ್ತೆ. ನಾವಿಬ್ರು ದೂರ ಹೋಗಿ ಸುಖವಾಗಿದ್ ಬಿಡೋಣ. ಬೇಡ ಸುಮಾ, ಅಜ್ಜಿ ತೀರ್ಕೊಂಡಿನ್ನೂ ಒಂದಿನ ಕೂಡ ಕಳೆದಿಲ್ಲ. ನನ್ ಮಾತು ಕೇಳು. ನನ್ನನ್ನು ಮರೆತು ನಿಮ್ ತಂದೆ ನೋಡಿರೋ ಹುಡುಗನೇ ತಿರುಬೋಕಿ ನನ್ನ ಮಗನೇ, ನನ್ನ ಮಗಳನ್ನು ಪ್ರೇಮಿಸಿದ್ದು ಅಲ್ದೆ ನನಗೆ ಅಲ್ಲುದ್ರಿಸ್ತೀನಿ ಅಂತ ಹೇಳ್ತೀಯಾ? ನಿನ್ನ ತುಂಡು ತುಂಡ ಕತ್ತರಿಸಿ ನಾಯಿ ನರಿಗಳು ಬಿಸಾಕೋ ಶಕ್ತಿ ನನಗಿದೆಯೋ ನೋಡ್ತೀಯಾ? ನೀನ್ ಅವಳನ್ನು ಪ್ರೇಮಿಸ್ಬಿಟ್ಟೆ ನೋಡು. ಅದಕ್ಕೆ ನಾನು ಬಂದು ನಿನ್ ಕಾಲ್ ತೊಳೆದು ಹೆಣ್ಣು ಕೊಡ್ಬೇಕು ಅಲ್ಲ? ಏಯ್, ಗುಡಿಸಲ್ ಮನೇಲಿ ಇಲ್ದೆ ತಪ್ಪಿಸ್ಕೊಂಡ್ಬಿಟ್ಟೆ. ಇಲ್ದೆ ಹೋಗಿದ್ರೆ ನೀನ್ ಮಾಡಿರೋ ತಪ್ಪಿಗೆ ನಿನ್ ಮನೆಗೆ ಬೆಂಕಿ ಹಚ್ಚಿ ಭಸ್ಮ ಮಾಡ್ಬಿಡ್ತಿದ್ದೆ. ಏಯ್, ಇವನ್ ನನ್ನ ಮಗಳನ್ನ ಪ್ರೇಮಿಸಿದ ತಪ್ಪಿಗೆ ಇದೇ ಪಂಜರಿಂದ ಚುಚ್ಚಿ ಚುಚ್ಚಿ ಇವನು ಹೃದಯನ ಛಿದ್ರ ಛಿದ್ರ ಮಾಡಿ ಯಾವ್ದಾದ್ರೂ ದೂರದ ಊರಿಗೆ ಎಳ್ಕೊಂಡೋಗಿ ಬಿಸಾಕ್ ಬಂದ್ರು.
ಸಾವು ಬದುಕಿನ ಹೋರಾಟದಲ್ಲಿ ನಿನ್ನ ಪ್ರೇಮಕ್ಕೋಸ್ಕರ ಗೆದ್ದು ಬಂದಿದ್ದೀನಿ. ನಾನು ಹೃದಯ ಕಳ್ಕೊಂಡಿರಬಹುದು, ಆದ್ರೆ ನೀನು ನನ್ನ ದೇಹದ ಕಣಕಣದನ್ನು ತುಂಬಿಕೊಂಡಿದ್ಯಾ. ಇನ್ನಾದ್ರೂ ನಾವು ಅದೇ ಪ್ರೇಮಿಗಳಾಗಿ ಒಂದಾಗೋಣ. ಬಾ ಸುಮಾ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಸುಮಾ, ಸುಮಾ, ಹೌದು, ನಾನೇ ಅವಳ ಗಂಡ. ಗಾಬರಿ ಆಗ್ಬೇಡಿ. ಪ್ರೀತಿಸಿದ ಮೇಲೆ ಪ್ರೇಮಿಗಳು ಒಂದಾಗ್ಲೇಬೇಕು. ನಿಮ್ಮಿಬ್ರಿಗೆ ಸರಿಯಾದ ತೀರ್ಪುನ ನಾನು ಕೊಡ್ತೀನಿ. ಋಷಿ ಮೂಲ, ನದಿ ಮೂಲ, ಹೆಣ್ಣಿನ ಮೂಲ ಹುಡುಕ್ಬಾರ್ದು ಅಂತ ಹಿರಿಯರೇ ಹೇಳಿದ್ದಾರೆ. ಯಾಕೆಂದ್ರೆ ಋಷಿ ಮೂಲ ಗೊತ್ತಾದ್ರೆ ಅವ್ರ ಮೇಲಿರೋ ಭಕ್ತಿನೇ ಹೊರಟೋಗುತ್ತೆ. ನದಿ ಮೂಲ ನೋಡಿದ್ರೆ ಅದರ ಗೌರವ ಕಡಿಮೆ ಆಗುತ್ತೆ. ಇನ್ನು ಹೆಣ್ಣಿನ ಮೂಲ ಹುಡುಕಕ್ ಹೋದ್ರೆ ಅವಳ ಮೇಲಿರೋ ಪೂಜ್ಯ ಭಾವನೆನೇ ಕಡಿಮೆ ಆಗುತ್ತೆ. ಮನುಷ್ಯ ಹುಟ್ಟೋದು ಸಾಯೋದು ಒಂದೇ ಸಾರಿ. ಅದರ ಮಧ್ಯೆ ಇರೋ ಜೀವನನ ತನ್ನ ಆತ್ಮ ತೃಪ್ತಿ ಪಡುವಾಗಿ ಅವನೇ ಸೃಷ್ಟಿಸ್ಕೋಬೇಕು. ಯಾಕೆಂದ್ರೆ ಇದರಲ್ಲಿ ಏನೇ ಹೆಚ್ಚು ಕಡಿಮೆ ಆದ್ರೂ ಅದಕ್ಕೆ ಅವನೇ ಜವಾಬ್ದಾರ. ನಾನೊಂದು ತಪ್ಪು ಮಾಡಿದೆ. ಕುಡಿಯೋದನ್ನ ಬಿಟ್ಟು ತಪ್ಪು ಮಾಡಿದೆ. ಕುಡಿದಿರುವಾಗ ನಾನೆಲ್ಲ ಒಳ್ಳೆ ಕೆಲಸನೇ ಮಾಡ್ತಿದ್ದೆ. ಆದ್ರೆ ತಾಳಿ ಕಟ್ಟುವಾಗ ಮಾತ್ರ ಕುಡಿದಿರ್ಲಿಲ್ಲ. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ತಪ್ಪು ಎಲ್ಲರೂ ಮಾಡ್ತಾರೆ. ಯಾಕೆಂದ್ರೆ ಮನುಷ್ಯ ಅಂದಮೇಲೆ ಉಪ್ಪು, ಹುಳಿ, ಖಾರ ತಿನ್ನೋದೇ ಅಲ್ವಾ. ಇರ್ಲಿ, ನನಗೆ ನಿನ್ ಮೇಲೆ ಅನುಮಾನ ಯಾವತ್ತು ಬಂತು ಗೊತ್ತಾ? ನಿನ್ನಂತ ಒಳ್ಳೆ ಹುಡುಗಿನ ಮದುವೆ ಆದ್ನಲ್ಲ ಅನ್ನೋ ಸಂತೋಷಕ್ಕೆ, ಮತ್ತೆ ನನ್ನ ಜೀವನದಲ್ಲಿ ಯಾವತ್ತು ಸಾರಾಯ ಕುಡಿಯಲ್ಲ ಅಂತ ಪ್ರಮಾಣ ಮಾಡಕ್ಕೆ ಅದೇ ಸಾರಾಯ ಅಂಗಡಿಗೆ ಹೋಗಿದ್ದೆ. ಅದ್ರಲ್ಲಿ ಏನ್ ನಡೀತು ಗೊತ್ತಾ? ಅಣ್ಣ, ಮದುವೆ ಗಂಡು ಎಣ್ಣೆ ಹಾಕಕ್ ಬರ್ತಿದ್ದಂಗ ಐತೆ. ಲೇ ಚಡ್ಡಿ, ತಾತ ಒಂದ್ ಕಡ್ಡಿ. ಏ ಗಂಡು ಹೊಸಬಾ ಕಣು, ಆದ್ರೆ ಹೆಣ್ಣು ಹಳೇದು, ಅದು ತುಕ್ಕಿಡ್ದಿರೋದು. ನೋ ಅಣ್ಣ, ಹುಸಿ ಮೆತ್ತು ಮಾತಾಡು. ಗಂಡಿಗೆ ವಿಷಯ ಏನಾದ್ರು ಗೊತ್ತಾದ್ರೆ ನಿನ್ ನೀಲಿ ಗುಂಡಿಗೆ ನಾನು ಹುಣ್ಣು ಮಾಡ್ಬಿಡ್ತಾನೆ. ನಾನೇನ್ ಸುಳ್ಳು ಹೇಳ್ತಾ ಇದ್ದೀನಿ ಅಲ್ಲೋ. ಆ ಮುದುಕಿ ಮೊಮ್ಮಗ ಎಮ್ಮೆಲ್ಲೆ ಮಗಳನ್ನ ಊರೂರೇ ಡಂಗೂರ್ ಹಾಕಿ ಸಾರ್ತಾವ್ರೆ. ಹೌದಲ್ವಾ? ನಮಸ್ಕಾರ ಸರ್. ನಮಸ್ಕಾರ. ನಿಮ್ದು ಯಾವ ಊರು? ಇದೇ ಊರು. ಯಾಕೆ? ಸಂಬಂಧ ಇಲ್ದಿರೋ ವಿಷಯನ ಇಷ್ಟು ಚೆನ್ನಾಗಿ ಮಾತಾಡ್ತಿರಲ್ಲ. ನಮ್ಮನ್ನ ಏನ್ ಮಾಡ್ತೀಯ? ನಿಮ್ಮನ್ನ ಕುನ್ನತ್ತೂರ್ ಕಳ್ಸೋಣ ಅಂತ. ಇದೇ ನಡೆದಿತ್ತು. ಅದಕ್ಕೋಸ್ಕರನೇ ಆದಷ್ಟು ನಿನ್ನಿಂದ ದೂರ ಇರ್ಬೇಕಂತ ಪ್ರಯತ್ನ ಪಟ್ಟೆ. ಆಮೇಲೆ ಅದನ್ನೆಲ್ಲ ಮರೆತು ನಿನ್ ಜೊತೆ ಬಾಳ್ಬೇಕಂತೂ ಆಸೆಪಟ್ಟೆ. ಏನ್ ಮಾಡೋದು, ಇದು ಆ ವಿಧಿಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಅದಕ್ಕೆ ಮತ್ತೆ ನಿನ್ ಹಳೆ ಪ್ರೇಮಿನ ಕರ್ಕೊಂಬಂದು ನಿನ್ನ ಹತ್ರನೇ ಬಿಟ್ಟ. ನೀವ್ ಹೇಳೋದು ಹೇಗಿದೆ ಅಂದ್ರೆ, ಒಂದ್ಸರಿ ಶ್ರೀರಾಮ ಒಂದು ಜಿಂಕೆನ ಬೆನ್ನಟ್ಟಿ ಬಾಣ ಬಿಟ್ನತ್ತೆ. ಆಗ ಜಿಂಕೆ ಶ್ರೀರಾಮ ನೋಡಿ ಏನ್ ಹೇಳ್ತು ಗೊತ್ತಾ? ರಾಮ, ಕಾಡಲ್ಲಿ ನಮ್ಗೆ ಏನಾದ್ರು ತೊಂದ್ರೆ ಆದ್ರೆ ಶ್ರೀರಾಮಚಂದ್ರ ನಮ್ಮನ್ ಕಾಪಾಡು ಅಂತ ಕೇಳ್ಕೊತಾ ಇದ್ವಿ. ಆದ್ರೆ ಈಗ ನೀನೇ ನಮ್ಮನ್ ಕೊಲ್ತಿರುವಾಗ ಇದನ್ನೋ ಯಾರಾದ್ರೂ ಹೇಳೋದು ಅಂತ ಕೇಳ್ತಂತೆ. ನನ್ನ ಕಥೆನೂ ಹಾಗೆ. ಯಾವ ತಪ್ಪು ಮಾಡದೆ ಈ ನರಕ ಅನುಭವಿಸ್ತಿದ್ದೀನಿ. ದಯವಿಟ್ಟು ನನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಇಷ್ಟೆಲ್ಲ ನಡೆದ ಮೇಲೂ ನೀನು ಒಪ್ಕೊಂತೀಯ? ಹಾಗಲ್ಲ, ಗೊತ್ತಿಲ್ಲದೆ ನಡೆದಿರೋ ತಪ್ಪು ತಪ್ಪಲ್ಲ. ಸಾಮಾನ್ಯವಾಗಿ ವಯಸ್ಸಿಗೆ ಬಂದಿರೋ ಎಲ್ಲ ಹೆಣ್ಮಕ್ಳ ಜೀವನದಲ್ಲೂ ನಡೆಯುವಂತ ಘಟನೆ ಇದು. ನೀವು ತಿಳ್ಕೊಂಡಿರೋ ಹಾಗೆ ನಾವಿಬ್ರು ಯಾವ ವಿಷಯದಲ್ಲೂ ದುಡುಕಿಲ್ಲ.
ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀರಿ, ಹಳೇದನ್ನೆಲ್ಲ ನೆನ್ಸ್ಕೊಂಡು ನಿಮ್ಮ ಈ ಪವಿತ್ರವಾದ ಹೆಂಡತಿನ ದೂರ ಮಾಡಬೇಡಿ. ಹಾಗಾದ್ರೆ ಯಾರು ಪವಿತ್ರ ಯಾರ ಅಪವಿತ್ರ ಅಂತ ನಾನು ಪರೀಕ್ಷೆ ಮಾಡೇ ಬಿಡ್ತೀನಿ. ಎಲ್ಲಿ ನೀನು ಕೈ ಕೊಡು ಸುಮಾ, ಕೈ ಕೊಡು. ನನ್ನ ಮಗಳು ನಿನಗಿಷ್ಟ ಇಲ್ಲದೆ ಇದ್ರೆ ಅವಳು ಇದೇ ಸ್ಥಿತಿಯಲ್ಲಿ ಬಿಟ್ಟು ಹೊರಟೋಗು. ಅವಳು ಸಾಯೋವರೆಗೂ ಅವಳು ನಮ್ಮ ಮನೇಲಿ ಇಟ್ಕೊಂಡು ಸಾಕೋ ಶಕ್ತಿ ನನಗಿದೆ. ಅದು ಬಿಟ್ಟು ಗೊತ್ತು ಗುರಿ ಇಲ್ದೇ ಇರೋ ಯಾವನ ಕೈನೂ ಇಡಿಸಿ ನನ್ನ ಮಾನ ಮರ್ಯಾದಿನ ಕಳಿಬೇಡ. ನಿನ್ನ ಮಾನ ಬೇರೆ ಇದೆಯಾ? ಅದು ಇದ್ದಿದ್ರೆ ಆಸ್ತಿ ಅಂತಸ್ತು ಜಾತಿ ಮತ ನೋಡ್ದೆ ನಿನ್ನ ಮಗಳನ್ನ ಇವನ್ಗೆ ಕೊಟ್ಟು ಮದುವೆ ಮಾಡ್ತಿದ್ದೆ. ಅವಂದಾಗಿರ್ಲಿ, ನಿನ್ ವಿಷಯಕ್ಕೆ ಬರೋಣ. ನಿನ್ ಮದ್ವೆ ಗೊತ್ತು ಮಾಡಿದ ದಿನಾನೇ ಊರವರೆಲ್ಲ ಏನಂದ್ರು ಗೊತ್ತಾ? ಅವನೊಬ್ಬ ದೊಡ್ಡ ಕುಡ್ಕ, ಹೋಗಿ ಹೋಗಿ ನಿಮ್ ಮಗಳನ್ನ ಅವನಿಗೆ ಯಾಕೆ ಕೊಡ್ತೀರಾ ಅಂತ. ಹೌದು, ನಾನು ಕುಡ್ಕ, ಆದ್ರೆ ನೀನು ಕೆಡ್ಕ. ಎರಡು ಜೀವಗಳು ಒಂದಾಗಕ್ ಬಿಡದೆ ಈ ತ್ರಿಶಂಕ ಸ್ಥಿತಿಗೆ ತಂದಿದ್ಯಲ್ಲ, ಇದು ನ್ಯಾಯನಾ? ನಾನ್ ಮಾಡೋದೇ ಹಾಗೆ. ಒಂದ್ ಕೆಲಸ ಮಾಡು, ನನ್ನ ಮಗಳು ನಿನಗೆ ಹಿಡಿಸ್ದೆ ಹೋದ್ರೆ ಕೋರ್ಟ್ಗೆ ಹೋಗಿ ಡೈವರ್ಸ್ ಮಾಡ್ಕೊ. ನಿಮ್ಗೊಂದು ವಿಷಯ ಗೊತ್ತಾ? ಒಂದು ಪ್ರೇಮ ಕಥೆನೋ ಅಥವಾ ಒಂದು ಪ್ರೇಮ ಗೀತೆನೋ ಪುಸ್ತಕದಲ್ಲಿದ್ರೆ ಅದನ್ನ ಓದಿ ಸಂತೋಷ ಪಡ್ತಾರೆ, ಆದ್ರೆ ಅದೇ ನಿಜ ಜೀವನದಲ್ಲಿ ನಡೆದ್ರೆ ಅದಕ್ಕೊಂದು ಕೊಕ್ಕೆ ಹಾಕ್ತಾರೆ. ಇವ್ರ ಜೀವನದಲ್ಲಿ ಹಾಗಾಗಕ್ ನಾನು ಬಿಡೋದಿಲ್ಲ. ಇವರಿಬ್ಬರನ್ನು ಒಂದು ಮಾಡೇ ಮಾಡಿಸ್ತೀನಿ. ನೋಡಿ, ಅದಕ್ಕೂ ಮುಂಚೆ ನಂದೊಂದು ಮಾತು ನಡೆಸ್ಕೊಡ್ತೀರಾ? ಏನು? ಯಾವ ಪಂಚಭೂತದ ಸಾಕ್ಷಿಯಾಗಿ ನನ್ನ ಹಣೆಗೆ ಈ ಕುಂಕುಮ ಇಟ್ರು ಅದನ್ನ ನಿಮ್ ಕೈಯಾರನ್ನ ಅಳಿಸ್ಬಿಡಿ. ಅಗ್ನಿ ಸಾಕ್ಷಿಯಾಗಿ ಕಟ್ಟಿದ ಈ ತಾಳಿನ ನಿಮ್ ಕೈಯಿಂದಾನೆ ಕಿತ್ತಾಕ್ಬಿಡಿ. ಅರುಂಧತಿ ಸಾಕ್ಷಿಯಾಗಿ ಹಾಕಿದ ಈ ಕಾಲುಂಗ್ರನ ತೆಗೆದ್ಬಿಡಿ. ಇಷ್ಟೇ ತಾನೆ? ಈ ಮಾತನ್ನ ನೀನ್ ಮೊದಲೇ ಹೇಳಿದ್ರೆ ತೊಂದರೆನೇ ಇರ್ತಿರ್ಲಿಲ್ಲ. ಆಯ್ತು, ನೀನ್ ಹೇಳ್ದಾಗೆ ಮಾಡ್ತೀನಿ. ಹೆದರ್ಕೋಬೇಡ ಸುಮ್ಮ, ನಿನ್ ತಾಳಿ ಭದ್ರವಾಗಿದೆ. ಅದನ್ನ ಕಿತ್ತು ಬಿಸಾಕಷ್ಟು ಕೀಳ್ಮಟ್ಟಿಗೆ ನಾನು ಇಳಿದಿಲ್ಲ. ಇಷ್ಟೊತ್ತು ನೀನು ಅನ್ಕೊಂಡಿದ್ದಲ್ಲ ಬರೀ ಭ್ರಮೆ. ಸುಮ್ಮ, ರಾಮ ತನ್ನ ಹೆಂಡತಿ ಪತಿವ್ರತೆ ಅಂತ ಗೊತ್ತಿದ್ರು ಅದನ್ನ ನಿರೂಪಿಸಕ್ಕೆ ಅಗ್ನಿ ಪ್ರವೇಶ ಮಾಡಿಸ್ತಾ. ಈಗ ನಾನು ರಾಮನೂ ಅಲ್ಲ, ನೀನ್ ಸೀತೆನೂ ಅಲ್ಲ. ಯಾವತ್ ನಿನ್ ಕುತ್ತಿಗೆಗೆ ನಾನು ತಾಳಿ ಕಟ್ಟಿದ್ನೋ ಆವತ್ತಿನಿಂದ ನೀನ್ ನನ್ನ ಹೆಂಡತಿ, ನಾನು ನಿನ್ ಗಂಡ. ಅದು ಅಲ್ಲದೆ ಈ ಪ್ರೇಮ ಪರೀಕ್ಷೆ ನೀನ್ ಗೆದ್ಬಿಟ್ಟೆ. ಸರ್, ನಿಜವಾಗ್ಲೂ ನೀವು ದೇವರು ಸರ್. ಹೀಗೆ ಪ್ರತಿಯೊಬ್ಬರು ಹೆಣ್ಣನ್ನು ಅರ್ಥ ಮಾಡ್ಕೊಂಡ್ರೆ ನಮ್ದೊಂದು ಸುಂದರವಾದ ಸಮಾಜ ಅನ್ಸ್ಕೊಳ್ಳುತ್ತೆ. ನಾನಂತೂ ತಾಯಿ ಪ್ರೀತಿ ನೋಡಿದವನಲ್ಲ. ಮುಂದಿನ ಜನ್ಮ ಅಂತ ಒಂದಿದ್ರೆ ತಾಯಿಗಷ್ಟೇ ಅಲ್ಲ, ಇಡೀ ಹೆಣ್ಣು ಕುಲಕ್ಕೆ